ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಮೌಲ್ಯಗಳ ತಿಳಿಸುವುದು ಕಗ್ಗ, ಅರಿತರೆ ಬಾಳೆಲ್ಲ ಸ್ವರ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಸಮಾರಂಭ ಎಲ್ಲೇ ಇರಲಿ, ಸೀಮಂತದಿಂದ ಮದುವೆವರೆಗೂ ಯಾವುದೇ ಆಗಿರಲಿ, ನಿಮ್ಮ ಕನಸನ್ನು ನನಸು ಮಾಡಲು ನಾವಿದ್ದೇವೆ. ಕಳೆದ 24 ವರ್ಷದ ಸುದೀರ್ಘ ಅನುಭವ, ಶ್ರೇಷ್ಠತೆ, ಸ್ವಚ್ಛತೆ, ಬದ್ಧತೆ ನಮ್ಮ ಗುರಿ. ಸಂಪರ್ಕಿಸಿ ಇನ್ನೋವೇಟಿವ್ ಐ ಇವೆಂಟ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಾಲಿಟಿ ಆ್ಯಂಡ್ ಅಲೈಡ್ ಸರ್ವಿಸಸ್. ನಿಮ್ಮ ಸೇವೆಗೆ ನಾವು ಸಿದ್ಧರಿದ್ದೇವೆ. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳೆಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ, ಬ್ರಹ್ಮಾನುಭವಿಯಾಗು ಮಂಕುತಿಮ್ಮ ಮಂಕುತಿಮ್ಮ. ಮನ್ಯ ಮಂತರಗಳಿಂದ ರಂಭೋತ್ಸವ. ಏನದ ಏನದ ಇನ್ನೊಂದ್ಸಲ ಓದು. ಅಯ್ಯೋ ಹೋಗಿ ತಾತ, ಇಷ್ಟು ದೊಡ್ಡದಾಗಿದೆ, ಮತ್ತೆ ಹೋಗ್ಬೇಕಾ? ನನ್ನ ಟೈಮ್ ಇಲ್ಲ. ಎಷ್ಟು ಮುದ್ದಾಗಿ ಮಾತಾಡ್ಬಿಟ್ಟಿಯ ಮೊಮ್ಮಗನೆ, ಟೈಮ್ ಇಲ್ವಾ ನಿನಗೆ? ಲೇ, 3 ಗಂಟೆ ಮೊಬೈಲಲ್ಲಿ ರೀಲ್ಸ್ ನೋಡಕ್ ಟೈಮ್ ಇರುತ್ತೆ, 3 ಗಂಟೆ ಮೊಬೈಲಲ್ಲಿ ಆಟ ಆಡಕ್ ಟೈಮ್ ಇರುತ್ತೆ, ಪೇಪರ್ ಓದೋದಕ್ಕೆ ಟೈಮ್ ಇರೋದಿಲ್ಲ ಅಲ್ವಾ? ಓದ ಇನ್ನೊಂದ್ಸಲ ಹೋಮ್ವರ್ಕ್ ಅಂತೆ, ಹೋಮ್ವರ್ಕ್. ಪೇಪರ್ ಓದೋದು ಒಂದು ಹೋಮ್ವರ್ಕ್. ಓದ. ಮನ್ಯ ಮಂತರಗಳಿಂದ ರಂಭೋತ್ಸವ. ಮತ್ತದೇ ತಪ್ಪು ಮಾಡ್ತಾ ಇದೆಯಲ್ಲ, ಇನ್ನೊಂದ್ಸಲ ನಿಧಾನಕ್ಕೆ ಓದು. ಅಲ್ಲೋಡ, ಅದು ಮಾನ ಅಲ್ಲ, ಮಾನ್ಯ. ಆಮೇಲೆ ಅದೇನದು ಮಂತರಗಳಿಂದ ಅಲ್ಲಪ್ಪ, ಮಂತರ, ಮನ್ವಂತರ ಇದ್ಯಾವುದು ಅಲ್ಲ, ಮಂತ್ರಿಗಳು, ಮಾನ್ಯ ಮಂತ್ರಿಗಳಿಂದ. ರಂಭೋತ್ಸವ ಅಲ್ಲ ನನ್ ಕಂದ, ಪ್ರಾರಂಭೋತ್ಸವ. ಪ್ರಾರಂಭೋತ್ಸವ. ರಂಬೆ ಈ ಪ್ರಾಯದಲ್ಲೇ ನುಂಗು ನೀರು ಕುಡಿದು ಬಿಟ್ಟಿದ್ದಾಳೆ. ಪೂರ್ತಿ ಓದಕ್ಕಂದ, ಮಾನ್ಯ ಮಂತ್ರಿಗಳಿಂದ ಪ್ರಾರಂಭೋತ್ಸವ. ಅರ್ಥವಾಯ್ತಾ? ಓದು ಮುಂದಕ್ಕೆ ಓದು. ಹಾಲಿನ ಪಾತ್ರೆಯಲ್ಲಿ ಹಲ್ಲಿ ಬಿದ್ದ ಪರಿಣಾಮ. ಇದು ಬೇರೆ. ಅದು ಹಾಲಿನ ಪಾತ್ರ ಅಲ್ಲಪ್ಪ, ಹಾಲಿನ ಪಾತ್ರೆ. ಅಲ್ಲಿ ಅಲ್ಲ, ಹಲ್ಲಿ. ಲಿಜರ್ಡ್. ಅರ್ಥವಾಯ್ತಾ? ಹಾಲಿನ ಪಾತ್ರೆಯಲ್ಲಿ ಹಲ್ಲಿ ಬಿದ್ದ ಕಾರಣ. ಅರ್ಥವಾಯ್ತಾ ಮಗು? ಸೇಮ್ ಸೌಂಡಿಂಗ್ ತಾತ. ಸೇಮ್ ಇಟ್ ಆಲ್ಸೋ ಸೌಂಡ್ ಸಮಥಿಂಗ್ ಅಲ್ವಾ? ಕೊಟ್ಟ ಭಾಷೆಯನ್ನ ತಪ್ಪಬಾರದು, ಆಡೋ ಭಾಷೆಯನ್ನ ತಪ್ಪಾಡಬಾರದು. ಅರ್ಥವಾಯ್ತಾ? ನಾವು ಇರೋ ನಾಡು
ಕನ್ನಡ ನಾಡು, ಕರ್ನಾಟಕ. ಈ ನಾಡಲ್ಲಿ ಮಾತಾಡೋದು ಕನ್ನಡ ಭಾಷೆ. ನಾವು ಮನೆಯಲ್ಲಿ ಮಾತಾಡೋದು ಕನ್ನಡ ಭಾಷೆ. ಆದ್ರೆ ದುರಂತ, ನನ್ನ ಮೊಮ್ಮಗ ನೀನು, ನಿನಗೆ ಒಂದು ಅಕ್ಷರ ಕನ್ನಡ ಓದಕ್ಕೆ ಬರೆಯಕ್ಕೆ ಬರಲ್ವಲ್ಲೋ. ಕರ್ಕೋ ಇನ್ನು. ನಿನ್ನಂದು ಏನೋ ಪ್ರಯೋಜನ. ನನ್ನ ಮಾತು ಕೇಳದೆ ನಿಮ್ಮ ಅಪ್ಪ ಅಮ್ಮ ಇಬ್ರು ಕರ್ಕೊಂಡು ಹೋಗಿ ನಿನ್ನನ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಸೇರಿಸಿದ್ರು ನೋಡೋ, ಅವ್ರಿಗೆ ಫಸ್ಟ್ ಬುದ್ಧಿ ಹೇಳಬೇಕು. ನೋಡ ಮೊಮ್ಮಗನೇ, ನಾನು ಕಟ್ಟ ಕನ್ನಡದ ಅಭಿಮಾನಿ. ಕರೆಕ್ಟ್ ಆಗಿ ತಪ್ಪಾಯ್ತು, ಸರಿಯಾಗಿ ಕನ್ನಡವನ್ನ ಅಪಭ್ರಂಶ ಇಲ್ಲದೆ ಓದಬೇಕು. ಇಡೀ ದಿನಪತ್ರಿಕೆನ ನೀನು ಓದು, ತಪ್ಪಾದ್ರೂ ಪರವಾಗಿಲ್ಲ, ನಾನ್ ಸರಿ ಮಾಡ್ತೀನಿ. ಓದು ಮೊಮ್ಮಗನೇ. ಇನ್ನೇನು ಎಕ್ಸಾಮ್ ಬಂದ್ಬಿಡತ್ತೆ ತಾತ, ಅದಾಗ್ಬಿಡ್ಲಿ, ಆಮೇಲೆ ನೀವೇನ್ ಹೇಳ್ತೀರೋ ನಾನು ಕೇಳ್ತೀನಿ. ಈಗ ನಾನು ಬಿಟ್ಬಿಡಿ ತಾತ. ಇವನ್ ಏನು ಗಣೇಶನೋ ಮಂಗೇಶನೋ ಒಂದು ಅರ್ಥವಾಗ್ತಿಲ್ಲ. ಕೂತಂಗೆ ಮಾಯ ಆಗ್ಬಿಟ್ಟ. ಮುಖ್ಯವಾಗಿ ನನಗೂ ಬುದ್ಧಿ ಇಲ್ಲ. ಮಾನ್ಯ ಮಂತ್ರಗಳಿಗೆ ರಂಭೋತ್ಸವ. ಮಾನ್ಯ ಮಂತ್ರಿಗಳಿಂದ ಆರಂಭೋತ್ಸವ. ಇನ್ನೆರಡು ಸಲ ಅವನು ಓದಿದ್ದನ್ನು ಕೇಳಿಸ್ಕೊಂಡ್ಬಿಟ್ರೆ ನನಗೂ ಕನ್ನಡ ಮರ್ತು ಹೋಗುತ್ತೆ. ಎರಡು 2030 ಭಾರತ ರಷ್ಯಾ ದಿಕ್ಸೂಚಿ. ಇಳಿಯಿತು ರೆಪೋ ದರ, ಸಾಲಗಳ ಬಡ್ಡಿ ಹಗುರ. ಯಪ್ಪ, ತಲೆ ಚಿಟ್ಟು ಹಿಡಿದೋಗುತ್ತೆ. ಇದು ಬೇರೆ ನೋಡ್ಕೊಂಡು ಕೆಲಸ ಮಾಡಮ್ಮ. ಏನ 9 ಲಕ್ಷ ಕೋಟಿ ವ್ಯಾಪಾರದ ಗುರಿ. ಪಾನ್ ಮಸಾಲ ಮೇಲೆ ಸೆಸ್ ಹಾಕುವ ಮಸೂದೆ ಅಯ್ಯೋ ಇದೆ. ದಾನೇಶ್ವರ ಶ್ರೀಗಳ ನಿಧನ ಪಾಪ. ಶಂಕರ. ಹಲೋ 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 ಅಪ್ಪ, ನಾನು. ಹಲೋ ಅವನ ಒಂದು ನಿಮಿಷ. ಈ ಗೋವಿಂದನಿಗೆ ಕಿವಿ ಸ್ವಲ್ಪ ಮಂದ, ಆದ್ರೆ ಕಣ್ಣು ಬಹಳ ಚಂದ. ದಯವಿಟ್ಟು ಇನ್ನೊಂದ್ಸಲ ಹೇಳ್ತೀರಾ ಯಾರು ಮಾತಾಡ್ತಿರೋದು ಅಂತ? ನಾನಪ್ಪ, ಕೇಳಿಸ್ತಿಲ್ವಾ? ನೀನಾ? ಅಯ್ಯೋ ಗೊತ್ತಾಗ್ಲಿಲ್ಲ ಕಣ, ಸಾರಿ. ಅದು ಹಾಳು ಕಿವಿ ತೆಗೆದ್ಬಿಟ್ಟಿದ್ದೆ, ಅದೇ ತಟ್ಟೆ ಬಿತ್ತು, ತಲೆ ಮೇಲೆ ಯಾರೋ ಕುಟ್ದಂಗಾಯ್ತು. ಅದಕ್ಕೆ ಡಿಸ್ಟರ್ಬೆನ್ಸ್ ಬೇಡ ಅಂತ ಕಿವಿ ತೆಗೆದ್ಬಿಟ್ಟಿದ್ದೆ. ಹೇಳಪ್ಪ, ಏನ್ ವಿಷಯ? ಅಪ್ಪ, ನನ್ನ ಮೊಬೈಲ್ ನಂಬರ್ ಚೇಂಜ್ ಆಯ್ತು, ಹೊಸ ನಂಬರ್ ಹೇಳ್ತೀನಿ, ಬರ್ಕೊಳ್ಳಿ. ಹೌದೇನೋ? ಒಂದ್ ನಿಮಿಷ ಇರು, ಬರ್ಕೋತೀನಿ. ಹಾ, ಹಾ ಹೇಳಪ್ಪ. 38 38 33 33 21 ಹಾ 33 33 ಹಾ 21 ಒಂದು ಒಂದ್ಸಲ ಹೇಳಿ. 38 33 2 1 1 1 ಸರಿ ತಾನೆ? ನಾನು ಏನ್ ಹೇಳಿದೆ ನೀವೇನ್ ಬರ್ಕೊಂಡ್ರಿ? ಇನ್ನೊಂದ್ಸಲ ತಿರುಗಿ ಹೇಳ್ತೀನಿ, ಬರ್ಕೊಡಿ. ಹೇಳಪ್ಪ. 3 ಸಲ 8, 2 ಸಲ 1, 3 ಸಲ 3, 2 ಸಲ 1 ಬರ್ಕೊಂಡ್ರಾ? ಒಟ್ಟಿಗೆ ಹೇಳಿ ನೋಡೋಣ.
ನಂಬರ್ ಹೇಳಿದ್ದು 8 + 8 + 8 + 1 + 1 + 3 ಒಟ್ಟು 37 ಅಲ್ವಾ? ನಿನ್ ಫೋನ್ ನಂಬರ್ ಬರೀ 2 ಡಿಜಿಟ್ 37. ಅಪ್ಪ, ಸರಿಯಾಗಿ ಒಂದು ನಂಬರ್ ಬರ್ಕೊಳಕ್ ಆಗ್ದಿದ್ಮೇಲೆ ಆ ಫೋನ್ ಯಾಕೆ ನಿಮ್ಗೆ? ಇವತ್ತೇ ನಿಮ್ ಕಿವಿದು ಫೋನ್ 2 ಆಚೆ ಬಿಸಾಕ್ತೀನಿ. ಸಾಕಾಗಿದೆ ನನಗೆ. ಕೋಪ ಮಾಡ್ಕೋಬೇಡಪ್ಪ. ಮನಸ್ಸನ್ನ ಯಾವಾಗ್ಲೂ ಪ್ರಶಾಂತವಾಗಿ ಇಟ್ಕೋಬೇಕು. ಮನೆಯವ್ರ ಜೊತೆ, ಸ್ನೇಹಿತರ ಜೊತೆ, ಆಫೀಸಲ್ಲಿ ಯಾರ ಜೊತೆನೂ ಯಾವಾಗ್ಲೂ ಯಾವ ಸಂದರ್ಭದಲ್ಲೂ ಕೂಗಾಡಬಾರ್ದು. ಅರ್ಥವಾಯ್ತಾ? ಇರ್ಲಿ, ಹೇಳು, ಇನ್ನೊಂದ್ಸಲ ಹೇಳು, ಕರೆಕ್ಟಾಗಿ ಬರ್ಕೋತೀನಿ. ಸರಿ, ಇಷ್ಟೊತ್ತು ಬರ್ಕೊಂಡಿದ್ದನ್ನ ಹೊಡೆದಾಕಿ ಪಕ್ಕದಲ್ಲಿ ಇನ್ನೊಂದ್ಸಲ ಬರ್ಕೊಡಿ. ಅವೆಲ್ಲ ಅವಶ್ಯಕತೆ ಇಲ್ಲ. ನೀನು ಮೊದಲನೇ ಸಲ ಹೇಳ್ದಾಗ್ಲೇ ಬರ್ಕೊಂಡೆ. ನಿನ್ನ ನಂಬರು 38 33 21 ಮತ್ತೆ 33 ಸರಿನಾ? ಹೌದು, ಕರೆಕ್ಟು. ಮತ್ತಾಗ್ಲೇ ಯಾಕೆ ಹೇಳಿಲ್ಲ? ಕೇಳಿಸ್ಕೊ, ನಾನು ಮೊದಲನೇ ಸಲನೇ ಸರಿಯಾಗಿ ಹೇಳ್ಬಿಟ್ಟಿದ್ದಿದ್ರೆ ನನ್ನ ಮಗನ ಜೊತೆ ಇಷ್ಟೊತ್ತು ಮಾತಾಡೋದಕ್ಕೆ ಅವಕಾಶ ಸಿಕ್ತಿತ್ತಪ್ಪ. ಮನೇಲಿದ್ರು ಅಷ್ಟೇ, ನೀನು ನನ್ನ ಜೊತೆ ಮಾತಾಡೋದಕ್ಕೆ ಸಿಗೋದೇ ಇಲ್ಲ. ಯಾವಾಗಲೂ ನೀನಾಯ್ತು, ನಿನ್ನ ಕೆಲಸ ಆಯ್ತು ಅಂತ ಇರ್ತೀಯ. ನಮ್ಮ ಕಾಲದಲ್ಲಿ ನಮ್ಮಪ್ಪ ಮಕ್ಕಳಿಗೆ ಅಂತ ಸ್ವಲ್ಪ ಸಮಯ ಕೊಡೋರು ಕಣೋ. ಆದರೆ ಈಗಿನ ಕಾಲದಲ್ಲಿ ಮಕ್ಕಳು ಯಾವಾಗಲೂ ಅವ್ರದ್ದೇ ಟೆನ್ಷನ್ನಲ್ಲಿ ಇರ್ತಾರೆ. ಅಪ್ಪ ಇದಾನ, ಅಮ್ಮ ಇದಾಳ, ಹೋದ್ರ, ಊಟ ಮಾಡಿದ್ರ ಇಲ್ವಾ, ಏನು ಕೇಳಿಸ್ಕೊಳ್ಳೋದಿಲ್ಲ. ನಾನು ನಿನ್ನ ಜೊತೆ ಮೊದಲನೇ ಸಲನೇ ಸರಿಯಾಗಿ ಮಾತಾಡ್ಬಿಟ್ಟಿದ್ದಿದ್ರೆ ಇಷ್ಟೊತ್ತು ಮಾತಾಡೋದಕ್ಕೆ ಅವಕಾಶ ಸಿಕ್ತಿತ್ತೇನಪ್ಪ ನಿನ್ನ ಜೊತೆ? ಹೇಳು. ಸಾರಿ ಅಪ್ಪ. ಏಯ್, ನೀನೇನ್ ಬೇಜಾರು ಮಾಡ್ಕೋಬೇಡ. ಇಟ್ಸ್ ಓಕೆಡ. ಐ ಲೈಕ್ ಇಟ್ ಕಾಂತ, ಐ ಲೈಕ್ ಇಟ್. ಓಕೆ, ಥ್ಯಾಂಕ್ ಯು. ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಮೌಲ್ಯಗಳ ತಿಳಿಸುವುದು ಕಗ್ಗ, ಅರಿತರೆ ಬಾಳೆಲ್ಲ ಸ್ವರ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ನೂರೆಂಟು ಅರ್ಥಗಳ ಕಗ್ಗ, ಮನುಕುಲಕ್ಕೆ ಕನ್ನಡಿಯು ಕಗ್ಗ. ನೂರೆಂಟು ಅರ್ಥಗಳ ಕಗ್ಗ, ಮನುಕುಲಕ್ಕೆ ಕನ್ನಡಿಯು ಕಗ್ಗ. ವೇದಾಂತ ಸಾರವಿದು ಕಗ್ಗ, ಕನ್ನಡದ ಗೀತೆ ಇದು ಕಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ.